Watch full episodes on Jio Hotstar. ಇಷ್ಟೆಲ್ಲ ಕ್ರೀಚರ್ಸ್ ಆದ್ರೆ ಇಷ್ಟೆಲ್ಲ ಕ್ರೀಚರ್ಸ್ ಅನ್ನ ಯಾಕೆ ಬಂಧಿಸಿದ್ದಾರೆ? ನಿನ್ನ ಮ್ಯಾಜಿಕ್ ಬಾಯ್ ಇವತ್ತು ನಮ್ಮನ್ನ ಸೊಳ್ಳೆ ತರ ಸುಟ್ಟು ಹಾಕ್ಬಿಡ್ತಿದ್ದ. ಹೊಗೆ ಕೂಡ ಬರ್ತಾ ಇರ್ಲಿಲ್ಲ. ಬೇರೆ ಯಾವ್ದು ಮ್ಯಾಜಿಕ್ ಮಾಡಕ್ ಆಗ್ತಿರ್ಲಿಲ್ವಾ ಅವನು? ಥ್ಯಾಂಕ್ಸ್ ಹೇಳು, ಥ್ಯಾಂಕ್ಸ್. ಇಲ್ಲಿವರೆಗೆ ಮ್ಯಾಜಿಕ್ ನಿಂದಾಗಿ ಬಂದಿದ್ದೀವು. ಥ್ಯಾಂಕ್ಲೆಸ್ ಗರ್ಲ್. ಅರೆ ಅವರದ್ದು ಮತ್ತೆ ಶುರುವಾಯ್ತು. ಥ್ಯಾಂಕ್ಸ್ ರುದ್ರ, ಮ್ಯಾಜಿಕ್ ಇಂದ ತುಂಬಾ ಉಪಯೋಗ ಆಯ್ತು. ಥ್ಯಾಂಕ್ಸ್ ಶಿವ. ಲೆಟ್ಸ್ ಗೋ. ಮೊದಲು ನಾವು ಸಿಸಿಟಿವಿ ಅನ್ನು ಆಫ್ ಮಾಡಬೇಕು, ಇಲ್ದಿದ್ರೆ ಅವರು ನಮ್ಮ ಮೂವ್ಮೆಂಟ್ಸ್ ಟ್ರ್ಯಾಕ್ ಮಾಡಬಹುದು. ಸಿಬಾಯಿಸ್ಕಾ ಆಲ್ ಸಿಸಿಟಿವಿಸ್ ಕ್ಲೋಸ್. ಇದೇನಾಯ್ತು? ಯಾರಿದನ್ ಮಾಡಿದ್ದು? ಯಾರು ನಮ್ಮ ಡ್ರೋನ್ ನ ಡೆಸ್ಟ್ರಾಯ್ ಮಾಡಿದ್ದು? ಯಾರು ಎಲ್ಲ ಸಿಸಿಟಿವಿಗಳನ್ನು ಡ್ಯಾಮೇಜ್ ಮಾಡಿದ್ದು? ಇಂಟರ್ ಪ್ಲಾನೆಟ್ ಪೊಲೀಸ್ಗಳೇನು ಬಂದಿಲ್ಲ ತಾನೇ? ಚೆಕ್ ಮಾಡಿ. ನಾನ್ ಕಂಡುಹಿಡಿತೀನಿ ಇಲ್ಲಿ ಎಷ್ಟು ಜನ ಇದ್ದಾರೆ ಮತ್ತೆ ಎಲ್ಲೆಲ್ಲಿದ್ದಾರೆ ಅಂತ. ನಾವಿಲ್ಲಿ ತುಂಬಾ ಜಾಗರೂಕ ಆಗಿರಬೇಕು. ಎಲ್ಲಿಯೂ ನಾವು ಸಿಕ್ಕಿ ಬೀಳೋ ಅಪಾಯವಿದೆ. ಶಿವನ್ ಟೆಕ್ನಾಲಜಿನೇ ಕೆಲಸ ಮಾಡ್ತಿರೋದು. ನಿನ್ನ ಜಾದೂಗಾರ ಫ್ರೆಂಡು ಹೆದರ್ಕೊಂಡಿದ್ದಾನೆ. ಸಾರಿ. ಈ ರಿಸ್ಟ್ ವಾಚ್ ದೊಡ್ಡದಾಗಿದ್ರೆ ಇನ್ನ ದೊಡ್ಡದಾಗಿ ಕಾಣಿಸ್ತಿತ್ತು. ಇಷ್ಟು ಚಿಕ್ಕ ಸ್ಕ್ರೀನ್ ಮತ್ತೆ ಏನು ಕಾಣಿಸ್ತಿಲ್ಲ. ಸಿಬಾಯಿಸ್ಕಾ ಬಿಗ್ ಸ್ಕ್ರೀನ್. ಓ ನೋ, ಮ್ಯಾಜಿಕ್ ಸ್ಕೂಲ್ ನ ಎಲ್ಲ ಟೀಚರ್ಸ್ ಅನ್ನ ಇವರು ಬಂಧಿಸಿದ್ದಾರೆ. ಇವರು ಏನ್ ಮಾಡ ಬಯಸ್ತಿದ್ದಾರೆ? ಗೊತ್ತಾಗ್ಬೇಕು ಅಂದ್ರೆ ನೀನೇ ಇಲ್ಲಿಗೆ ಬಂದ್ಬಿಡು. ಪಾಪ ಈ ರೋಬೋಟ್ ಬೀನ ಯಾಕೆ ಇಲ್ಲಿ ಕಳ್ಸಿದ್ಯಾ? ನೀನೇ ಇಲ್ಲಿಗೆ ಬಾ, ತಿನ್ನೋಣ, ಕುಡಿಯೋಣ, ಆಮೇಲೆ ಮಾತು ಆಡೋಣ. ತಿನ್ನುವಾಗ ನಾನು ಅವ್ರ ಜೊತೆ ಸೆಲ್ಫಿನೂ ತಗೋತಿದ್ದೆ. ಬರೀ ನಾನ್ ಮತ್ತೆ ಶಿವ ಅವರಲ್ಲಿಗೆ ಹೋಗ್ತೀವಿ, ನೀವಿಲ್ಲಿ ಬಚ್ಚಿಟ್ಟು ನೋಡ್ತೀರಿ. ವೆಲ್ಕಮ್, ಬನ್ನಿ ಒಳಗೆ. ಸಾರಿ ಶಿವ, ನನಗ್ ತುಂಬಾ ಹೊಟ್ಟೆ ಹಸಿತಿದೆ. ಇಷ್ಟೊಂದು ಒಳ್ಳೆ ಊಟ ನೋಡಿ ನನ್ಗೆ ಬಾಯಲ್ಲಿ ನೀರೇ ಬರ್ತಿದೆ. ಅದಕ್ಕೆ ನಾವು ನಿನ್ ಹಿಂದೆನೆ ಬಂದ್ವಿ. ಮತ್ತೆ ನಾನು ಏಲಿಯನ್ಸ್ ಜೊತೆ ಸೆಲ್ಫಿ ತಗೋಬೇಕು, ಅದಕ್ಕೆ ನಾನು ಬಂದೆ. ಲಾರ್ಡ್ ಎಲ್ಸಾ ಈಗ ಇಲ್ಲಿಗೆ ಬರ್ತಿದ್ದಾರೆ. ಹಲೋ ಕಿಡ್ಸ್, ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್. ಹೆಲೋ ಸರ್, ನನ್ನ ಹೆಸರು ಯೂಡಿ. ನಾನ್ ನಿಮ್ ಜೊತೆ ಒಂದು ಸೆಲ್ಫಿ ತಗೊಳ್ಳ? ಅಲ್ಲೇ ಕೂತ್ಕೋ. ಸೆಲ್ಫಿ ತಗೊಳ್ಳೋದಕ್ಕೆ ಇನ್ನೂ ತುಂಬಾ ಸಮಯ ಇದೆ. ನಾನ್ ಶಿವ, ಇದು ರುದ್ರ, ಮತ್ತೆ ಇದು ಆದಿ. ಮತ್ತೆ ನಿಮ್ ಪರಿಚಯ? ನನ್ನ ಪರಿಚಯ ನಾನು ನನ್ ಬಾಯಿಂದ ಹೇಗೆ ಹೇಳಿ? ನಕಲ್ ಸಿಂಗ್, ನನ್ನ ಇಂಟ್ರೊಡಕ್ಷನ್ ಕೊಡು. ಇವರು ಲಾರ್ಡ್ ಈಸಾ. ತಮ್ಮನ್ನ ತಾವೇ ಲಾರ್ಡ್ ಆಫ್ ದಿ ಯೂನಿವರ್ಸ್ ಅಂತ ಕರೀತಾರೆ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಇವರೊಬ್ಬ ಡಕಾಯಿತ, ಪೈರೇಟ್ಸ್ ಆಫ್ ದಿ ಯೂನಿವರ್ಸ್. ಇವರು ಪ್ರತಿಯೊಂದು ಯೂನಿವರ್ಸ್ಗೆ ಹೋಗಿ ಅಲ್ಲಿನ ಮುಖ್ಯವಾದ ವಸ್ತುಗಳನ್ನ ಕದೀತಾರೆ ಅಥವಾ ಲೂಟಿ ಮಾಡ್ತಾರೆ. 11 ಪ್ಲಾನೆಟ್ ನ ಪೊಲೀಸ್ ಇವರ ಹಿಂದೆ ಬಿದ್ದಿದ್ದಾರೆ. ಆದ್ರೆ ಲಾರ್ಡ್ ಈಸಾನ ಹಿಡಿಯೋದು ಕಷ್ಟ ಮಾತ್ರ ಅಲ್ಲ, ಅದು ಅಸಾಧ್ಯ. ಇವರಿಗಿಂತ ದೊಡ್ಡ ಕಳ್ಳ ಬೇರೆ ಯಾರು ಇಲ್ಲವೇ ಇಲ್ಲ. ನಕಲ್ ಸಿಂಗ್, ನನ್ನ ಹೊಗಳ್ತಾ ಇದೆಯಾ ಅಥವಾ ಅವಮಾನ ಮಾಡ್ತಿದ್ಯಾ? ನಿನ್ನ ಬುದ್ಧಿ ಮಣ್ ತಿನ್ನೋಕ್ ಹೋಗಿದ್ಯಾ? ಇನ್ನು ನೀವ್ ಯಾರು ಮಾತಾಡ್ಬೇಡಿ, ನಾನ್ ಮಾತಾಡ್ತೇನೆ. ನೀವು ಪೈರೇಟಾ ಅಥವಾ ಲಾರ್ಡ್ ಆಫ್ ಯೂನಿವರ್ಸ್ ನಮ್ಗೆ ವ್ಯತ್ಯಾಸ ಆಗಲ್ಲ. ನೀವು ಯಾರನ್ನೆಲ್ಲ ಬಂಧಿಸಿದ್ದೀರಿ ಅವರನ್ನ ಬಿಟ್ಬಿಡಿ. ನಿಮ್ಗೇನ್ ಬೇಕು ಅಂತ ಹೇಳಿ. ನಾನು ಇಡೀ ಯೂನಿವರ್ಸ್ ಇಂದ ಬೆಲೆ ಬಾಳೋ ವಸ್ತುಗಳನ್ನ ಒಟ್ಟುಗೂಡಿಸಿ ನನ್ನ ಕಲೆಕ್ಷನ್ ಅಲ್ಲಿ ಇಟ್ಕೊಳಕ್ ಇಷ್ಟಪಡ್ತೀನಿ. ಇದು ನನ್ನ ಹವ್ಯಾಸ. ನಾನು ಯಾವುದೇ ಕಳ್ಳ ಡಕಾಯ್ತ ಅಲ್ಲ, ನಾನೊಬ್ಬ ಕಲೆಕ್ಟರ್.
ಅಪರೂಪದ ಬೆಲೆ ಬಾಳುವಂತ ವಸ್ತುಗಳ ಕಲೆಕ್ಟರ್. ಎಲ್ಲ ಪ್ಲಾನೆಟ್ಸ್ ಗಳ ಪೊಲೀಸ್ ನನ್ನ ಹಿಂದೆ ಬಿದ್ದಿರ್ತಾರೆ. ಯಾಕಂದ್ರೆ ಜಗತ್ನಲ್ಲಿರೋ ಸ್ಪೆಷಲಿ ಟ್ಯಾಲೆಂಟೆಡ್ ಜನರನ್ನ ನಾನು ಇಲ್ಲಿಗೆ ಹಿಡ್ಕೊಂಡು ಬರ್ತೀನಿ. ಅವ್ರ ಟ್ಯಾಲೆಂಟ್ ನೆಲ್ಲ ಒಂದು ಚಿಪ್ ನಲ್ಲಿ ಟ್ರಾನ್ಸ್ಫರ್ ಮಾಡಿ ನನ್ನ ಕ್ರಿಯೇಚರ್ ಗಳ ಮೇಲೆ ಅದನ್ನ ಪ್ರಯೋಗ ಮಾಡ್ತೀನಿ. ಆ ಚಿಪ್ ಅನ್ನ ಯಾರ ದೇಹದಲ್ಲಿ ಹಾಕ್ತಾರೋ ಅವ್ರಿಗೆ ಪ್ರಪಂಚದ ಪ್ರತಿಯೊಂದು ಭಾಷೆನೂ ಗೊತ್ತಿರುತ್ತೆ, ಪ್ರತಿಯೊಂದು ಆರ್ಟ್ ಕೂಡ ಗೊತ್ತಿರುತ್ತೆ, ಎಲ್ಲ ಫೈಟ್ ಸ್ಕಿಲ್ಸ್ ಗೊತ್ತಿರುತ್ತೆ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರು ನನ್ನ ಮಾತು ಮಾತ್ರ ಕೇಳೋದು, ನನ್ನ ಅಧೀನದಲ್ಲಿರ್ತಾರೆ. ಮತ್ತೆ ಮ್ಯಾಜಿಕ್ ಲಾರ್ಡ್ ಲೇಸಾ ಹತ್ರ ಮಾತ್ರ ಇರುತ್ತೆ. ಇವ್ರ ಹತ್ರ ಈಗಾಗ್ಲೇ ತುಂಬಾ ಮ್ಯಾಜಿಕ್ ನ ತುಂಬಿಸಾಗಿದೆ. ಇನ್ನು ಸ್ವಲ್ಪ ಜನ ಅಷ್ಟೇ ಬಾಕಿ ಇದ್ದಾರೆ. ಇದಾದ್ಮೇಲೆ ನೀವು ಇಡೀ ಪ್ರಪಂಚದಲ್ಲಿ ಎಲ್ ಬೇಕಾದ್ರೂ ಕಳ್ತನ ಮಾಡ್ಬೋದು, ದರೋಡೆನೂ ಮಾಡ್ಬೋದು. ಯಾವ ಪೊಲೀಸು ನಿಮ್ಮನ್ನ ಹಿಡಿಯಕ್ ಆಗೋದಿಲ್ಲ. ಅಕಲ್ ಸಿಂಗ್, ನಿನ್ ತಲೆ ಏನಾದ್ರೂ ಕೆಟ್ಟ ಹೋಗಿದ್ಯಾ? ಇಷ್ಟು ಜೋರಾಗಿ ನನ್ನ ಎದುರುಗಡೆನೆ ಮಾತಾಡ್ತಿದ್ಯಲ್ಲ. ನಿಮ್ಗೆಲ್ಲ ಏನನ್ನಿಸ್ತು? ನೀವೆಲ್ರೂ ಇಲ್ಲಿಗೆ ಬಂದು ನನ್ನಲ್ಲಿ ಬಂಧಿಯಾಗಿರುವಂತ ಭೂಮಿ ಮೇಲೆ ವಾಸ ಮಾಡೋರ್ನೆಲ್ಲ ವಾಪಸ್ ಕರ್ಕೊಂಡು ಹೋಗ್ತೀರಾ? ಈಗ ನೀವು ಕೂಡ ನನ್ನ ಬಂಧಿಗಳು. ಮಗು ಅಂತ ಕರಿಬೇಡಿ ಅಂಕಲ್. ನೀನ್ ಸರಿಯಾದ ಸಮಯಕ್ಕೆ ಬಂದಿರೋ ಕೋಕಾ. ಡೆಸ್ಟ್ರಾಯ್ ದೆಮ್. ಇವತ್ತಂತೂ ಇವರಿಬ್ರು ಕತೆನೂ ಮುಗೀತು. ಇವರನ್ನ ಯಾರು ಕಾಪಾಡಕ್ಕಾಗಲ್ಲ. ತುಂಬಾ ಮಜವಾಗಿದೆ. ಮೊದಲನೇ ಸಾರಿ ಫೈಟ್ ಮಾಡುವಾಗ ಮಜಾ ಬರ್ತಾ ಇದೆ. ನನ್ನ ಹತ್ರ ಎಷ್ಟೊಂದು ಪವರ್ಗಳಿವೆ. ಒಂದು ಸಾರಿ ನನಗೆ ತ್ರಿಮೂರ್ತಿಯ ಪವರ್ ಕೂಡ ಸಿಕ್ಬಿಟ್ರೆ ಆಮೇಲೆ ನನ್ನ ಯಾರು ಕೂಡ ತಡೆಯೋದಕ್ಕಾಗೋಲ್ಲ. ಮಕ್ಕಳೇ, ನೀವಂತೂ ಆಗ ಬಚಾವಾದ್ರಿ. ಆದ್ರೆ ಈಗ ನಿಮಗ್ ಪಾಠ ಕಲಿಸ್ತೀನಿ. ಹುಡುಗ ಅನ್ಬೇಡಿ ಅಂಕಲ್. ರುದ್ರ ನನ್ನ ಹೆಸರು. ಅಯ್ಯೋ, ಅವನು ಶಿವ ಹೇಳ್ದಾಗೆ ಡೈಲಾಗ್ ಹೇಳ್ತಾ ಇದ್ದಾನೆ. ಕಾಪಿ ಕ್ಯಾಟ್. ರುದ್ರ, ಏನ್ ಕಿಕ್ ಹೊಡ್ದೆ. ಲುಕ್, ಹಿ ಕ್ಯಾನ್ ಫೈಟ್. ರೇವಾ, ನಿನ್ನ ಕಣ್ಣಿನಿಂದ ನೋಡು, ರುದ್ರ ಫೈಟ್ ಕೂಡ ಮಾಡಬಹುದು. ಆಶ್ಚರ್ಯವಾಯ್ತಾ? ನಕಲ್ ಸಿಂಗ್. ಹೇಳು ನಕಲ್ ಸಿಂಗ್. ಇವರೇ ನಮಗ್ ಸರಿಯಾಗಿ ಪಾಠ ಕಲ್ಸಿದ್ರು. ನಾವು ಕೆಲ್ಸ ಕಳ್ಕೊತೀವಿ. ಬನ್ನಿ, ನಾವಿಲ್ಲಿಂದ ಹೋಗ್ಲೇಬೇಕು.
ವಾವ್, ಇದು ಎಷ್ಟು ಸುಂದರವಾಗಿದೆ. ನಾನು ಇವ್ರ ಜೊತೆನೆ ಸೆಲ್ಫಿ ತಗೊಂತೀನಿ. ಏಲಿಯನ್ ಜೊತೆ ಅಂತೂ ತಗೊಳಕ್ ಆಗ್ತಿಲ್ಲ. ತಡಿಯೋ. ಓನು ಅವರನ್ನ ಕಾಪಾಡಬೇಕಾಗುತ್ತೆ. ಅಂತರ್ಮಂತರ್ ಖಾಲಿ ಕೊನೆಗೆ ಮ್ಯಾಜಿಕ್ ಕೆಲ್ಸಕ್ಕೆ ಬರುತ್ತೆ, ಆದ್ರೆ ಜನರಿಗೆ ಅರ್ಥನೇ ಆಗಲ್ಲ. ನಿನಗ್ ಹೇಗ್ ಅರ್ಥ ಮಾಡ್ಸೋದು ಅಂತ ನನಗ್ ಚೆನ್ನಾಗ್ ಗೊತ್ತು, ಆದ್ರೆ ಈಗ ಟೈಮ್ ಇಲ್ಲ. ಫೈಂಡ್ ಅಜ್ಜಯ್ಯ. ರೇವಾ, ನೀನು ನಡ್ಕೊಂಡ್ ಬಾ. ಅದೇನಂದ್ರೆ ನಾವ್ ನಿನ್ಗೆ ಲಿಫ್ಟ್ ಕೊಡಕ್ಕಾಗಲ್ಲ. ನಿನ್ನಂತವ್ರಿಂದ ನನ್ಗೆ ಲಿಫ್ಟ್ ಬೇಕಾಗಿಲ್ಲ. ಹೋಗಿ ಸುಮ್ನೆ. ಟೂ ಲೇಟ್ ರುದ್ರ, ಶಿವ, ಟೂ ಲೇಟ್. ನಾನು ಈ ಮಹಾನ್ ಮೆಜಿಷಿಯನ್ಗಳ ಪವರ್ನು ಕೂಡ ಕಿತ್ಕೊಂಡ್ ಬಿಟ್ಟಿದ್ದೀನಿ. ನೌ ಐ ಆಮ್ ಇನ್ವಿನ್ಸಿಬಲ್. ಇದಾಗಿದೆ ನಿನ್ನ ಫ್ಯೂಚರ್ ಟೆಲಿಂಗ್ ಸ್ಟಾರ್. ಫ್ಯೂಚರ್ ಟೆಲಿಂಗ್ ಡಿವೈಸ್ ನ ಒಡೆದು ಹಾಕು. ಮೈರಾ ವರುಣ್, ಇಷ್ಟು ಪವರ್ಸ್ ಅನ್ನು ಎದುರಿಸೋದು ನಾವು ಮೂವರಿಂದ ಆಗ್ಲಿಕ್ಕಿಲ್ಲ. ಅಜ್ಜಯ್ಯ, ಅಜ್ಜಯ್ಯ, ನೀವು ಕ್ಷೇಮ ತಾನೆ ಅಜ್ಜಯ್ಯ? ರುದ್ರ,
ನಾನ್ ಚೆನ್ನಾಗಿದ್ದೀನಿ. ನಂಗೆ ಭರವಸೆ ಇತ್ತು ನೀನ್ ಖಂಡಿತ ಬರ್ತೀಯ. ಅಜ್ಜಯ್ಯ ಎಲ್ಲ ಸರಿಯಾಗಿ ಬಿಡುತ್ತೆ. ಮೊದ್ಲು ಇಲ್ಲಿಂದ ಹೊರಡೋಣ. ಇಲ್ಲ ನಾನು ಆಮೇಲೆ ನೋಡ್ಕೋತೀನಿ. ನಡೀರಿ. ನಾನ್ ಜಾದೂ, ನಾನ್ ಮಾಯಾ ಜಾಲ, ಮ್ಯಾಜಿಕ್ ಇಲ್ಲದೇನೆ ಹೆದರಿ ಬಿಟ್ಟ ಶಾಕ. ಮೇಡಮ್ ಕಾನೂನ್ಗೂ ಬೇಗನೆ ಹಿಂಬಾಲಿಸಿ. ನಮ್ಮನ್ನು ನಿಮ್ ಜೊತೆ ಕರ್ಕೊಂಡು ಹೋಗಿ ಪ್ಲೀಸ್. ನನಗೆ ಇವ್ರ ಜೊತೆ ಬದುಕೋಕ್ಕಾಗಲ್ಲ. ನಾವು ಕೂಡ ಭೂಮಿಯಿಂದ ಬಂದವ್ರೆ. ಲಾರ್ಡ್ ಎಸ್ ಇಂದ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತೀರಾ? ಐ ಆಮ್ ನಾಟ್ ಪೈರಟ್ ಆಫ್ ದ ಯೂನಿವರ್ಸ್ ಎನಿಮೋರ್. ಐ ಆಮ್ ನೌ ಲಾರ್ಡ್ ಆಫ್ ದ ಯೂನಿವರ್ಸ್. ಈಗ ನೀವ್ ಯಾರು ಉಳಿಯೋದಿಲ್ಲ. ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಶಿವ, ನೀವು ಸೈಡ್ ಆಗಿ. ಇದು ಮ್ಯಾಜಿಕಲ್ ಫೈಟು. ಮ್ಯಾಜಿಕ್ ಅಂದ್ರೆ ಇಷ್ಟೇನಾ? ನನಗೆ ಸಿಕ್ಕಾಪಟ್ಟೆ ದುರಹಂಕಾರ. ಸರಿಯಾಗಿ ಫೈಟ್ ಮಾಡೋಕ್ಕೂ ಬರ್ತಿಲ್ಲ. ನೀನ್ ನಿನ್ನ ಲೌಡ್ ಸ್ಪೀಕರ್ ಅನ್ನ ಸ್ವಲ್ಪ ಹೊತ್ತಿಗೆ ಆಫ್ ಮಾಡ್ತೀಯಾ? ಕೆಲ್ಸಕ್ಕೆ ಬಾರ್ದ ಹುಡುಗಿ, ಬಾಯಿ ಪೂರ್ತಿ ವಾಂತಿ. ನೀನ್ ಏನ್ ಹೇಳಿದ್ಯೋ ಅದು ನೀನೇ. ನಿನ್ನ ಬಾಯಿ ಪೂರ್ತಿ ವಾಂತಿ. ರುದ್ರ, ಇವನ ಹತ್ರ ತುಂಬಾ ಮೆಜಿಷಿಯನ್ ಶಕ್ತಿ ಇದೆ. ಹೆಚ್ಚು ಕಡಿಮೆ ನಿಮ್ ತಾತನ್ ತರಾನೇ ತುಂಬಾ ಶಕ್ತಿ ಇದೆ. ನಾವು ಈ ತರ ಮಾಡೋಣ್ವಾ? ನಾವಿಬ್ರು ಸೇರಿ ಫೈಟ್ ಮಾಡೋಣ್ವಾ? ಒಬ್ರಿಗಿಂತ ಇಬ್ರು ಫೈಟ್ ಮಾಡಿದ್ರೆ ಒಳ್ಳೇದು. ಗುಡ್ ಐಡಿಯಾ. ಕೈ ಹಿಡ್ಕೋ ಗೆಳೆಯ. ಸಿಬಾಯಿಸ್ಕಾ ರುದ್ರಾಸ್ ಪವರ್ ಕಾಪಿ ಪೇಸ್ಟು. ಹೇ ಶಿವ, ನೀನ್ ಅಲ್ಲಿಂದ ಸೈಡ್ಗೆ ಹೋಗ್ಬಿಡು. ಒಂದ್ ವೇಳೆ ನೀನೇನಾದ್ರೂ ಮಧ್ಯದಲ್ಲಿ ಸಿಕ್ಕಾಕೊಂಡ್ರೆ ಉಳಿದ ಹಾಗೆ ಹೊಸ್ಕಾಕ್ಬಿಡ್ತೀನಿ. ಶಿವನ ವಯಸ್ಸು ಮತ್ತೆ ಶಿವನ ಶಕ್ತಿಯ ಮೇಲೆ ಎಂದಿಗೂ ಸಂಶಯ ಬೇಡ. ವಾ, ಏನ್ ಡೈಲಾಗ್ ಹೇಳ್ದೆ ಶಿವ? ಯಾಕೆ ಈಗ ರುದ್ರನ ಕಾಪಿ ಮಾಡ್ಲಿಲ್ವಾ? ಕಾಪಿ ಕ್ಯಾಟ್. ಶಿವಾನು ಮ್ಯಾಜಿಕ್ ಮಾಡ್ತಾನೆ. ಶಿವಾನು ಮ್ಯಾಜಿಕ್ ಮಾಡ್ತಾನೆ. ಇವಾಗ ಹೇಳು ಲೌಡ್ ಸ್ಪೀಕರ್, ಏನ್ ಹೇಳ್ತೀಯಾ? ಶಿವ ಇಲ್ಲ ಅಂದ್ರೆ ರುದ್ರ ಏನೂ ಇಲ್ಲ. ನೀನು ಲೌಡ್ ಸ್ಪೀಕರ್. ನೀನು ಲೌಡ್ ಸ್ಪೀಕರ್. ನೀನು ಲೌಡ್ ಸ್ಪೀಕರ್. ನೀನು ದುರಹಂಕಾರಿ. ನೀನ್ ಗರ್ವಿಷ್ಠೆ. ದುರಹಂಕಾರಿ. ನೀನ್ ಗರ್ವಿಷ್ಠೆ. ನೀನು ಚಟವು. Watch India's largest kids library only on Jio Hotstar. Download the app now.